ಓರಿಗೌಡ ನಂಜೇಗೌಡ ನನಗೆ ಗೊತ್ತಿಲ್ಲ. ಸಚಿವ ಮುನಿರತ್ನ ಒಬ್ಬ ದೊಡ್ಡ ಕಲಾಕಾರ ಅಂತ ಹೇಳಿ ಸಚಿವ ಸೋಮಣ್ಣ ಈ ಸಂದರ್ಭದಲ್ಲಿ ಹೇಳ್ತಾರೆ. ಮುನಿರತ್ನ ಅವರಿಗೆ ಇರುವಂತಹ ಬುದ್ಧಿ ನನಗೇನಾದ್ರೂ ಒಂದೇ 1% ಇದ್ದಿದ್ರೆ ನಾನು ಎಲ್ಲೋ ಇರ್ತಾ ಇದ್ದೆ. ಪಕ್ಷದಲ್ಲಿ ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೇನೆ. ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಚಾಮರಾಜನಗರದಲ್ಲಿ ಕೆಲಸವನ್ನ ಶುರು ಮಾಡ್ತೇನೆ ಅಂದ್ರು. ಇನ್ನು ಮೊನ್ನೆ ನಡೆದಂತಹ ಗಲಾಟೆ ಬಗ್ಗೆ ಕೂಡ ಮಾತನಾಡಿದಂತಹ ಸೋಮಣ್ಣ ಅವರು ಶಾಸಕ ಎಂ ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ ವಿರುದ್ಧ ಕಿಡಿಕಾರಿದ್ರು. ಅವನೇ ಒಬ್ಬ ಕಲಾಕಾರ, ಮುನಿರತ್ನ ದೊಡ್ಡ ಕಲಾಕಾರ. ಆ ಕಲಾಕಾರನಿಗೆ ಇವೆಲ್ಲ ಗೊತ್ತಿರ್ತದೆ. ಅವನಿಗೆ ಕೇಳ್ರಿ, ನನಗೇನು ಗೊತ್ತಪ್ಪ. ಮುನಿರತ್ನ ಇರ್ತಕ್ಕಂಥ ಬುದ್ಧಿವಂತಿಕೆ ನನ್ನಲ್ಲಿ 1% ಇದ್ರೆ ನಾನೆಲ್ಲೋ ಇದ್ಬಿಡುದು. ಅವನು 4 ಭಾರತ ಮಾಡ್ದಂಗೆ ಅವನಿರೋದು. ಹಾಗಾಗಿ ನನಗೇನು ಗೊತ್ತಿಲ್ಲಪ್ಪ. ನೀವೇನು ಸಿನಿಮಾ ಏನು ಗೊತ್ತಿಲ್ಲ. ನಾನು ಸಿನಿಮಾ ನೋಡಿದ್ರೆ 35-40 ವರ್ಷ ಆಗಿದೆ. ಅದು ಬಿಟ್ಟರೆ ಒಂದು ದಿನ ನಾನೊಂದು ಸಿನಿಮಾ ನೋಡಿಲ್ಲ, ನನಗೆ ಗೊತ್ತೂ ಇಲ್ಲ. ಇವೆಲ್ಲ ನನಗೇನು, ನನ್ನ ತಲೆಯಲ್ಲೇ ಬೇರೆ, ನನ್ನ ಕೆಲಸನೇ ಬೇರೆ, ನನ್ನ ಕಾನ್ಸೆಪ್ಟೇ ಬೇರೆ. ಅವ್ರ ಮೇಲೆ ನಿಂತ್ಕೋಬೇಕು ಅಂತ ನನಗೆ ಹೈಕಮಾಂಡು ಕೆಲ ಅದು ಅವ್ರದ್ದು, ನಮ್ಮದೇನಲ್ಲ. ನಾನು ಬೇರೆಯವ್ರಂಗೆ ಎಲ್ಲೋ ಒಂದು ಕಡೆ ಮಾತಾಡೋನಲ್ಲ. ಪಕ್ಷ ತೀರ್ಮಾನ ಮಾಡ್ತದೆ. ನನಗೀಗಾಗಲೇ ನನ್ನ ಕ್ಷೇತ್ರ ಇದೆ, ಅದನ್ನು ಹೊರತುಪಡಿಸಿ ನಾನು ಚಾಮರಾಜನಗರದ ಕಡೆ ಹೋಗಬೇಕು ಅನ್ನೋದು ನಮ್ಮ ವರಿಷ್ಠರು, ಮೇಲ್ಗಡೆ ವರಿಷ್ಠರು ಆ ಜಿಲ್ಲೆಗೆ ಹೋಗಿ ನೀವು ಸೆಟ್ಲಾಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ನನಗೆ ಯಾಕೆ ತಂದು ಹಾಕ್ತೀರಿ? ಪಕ್ಷದ ತೀರ್ಮಾನ ಅಂತಿಮ. ಪಕ್ಷ ಇವತ್ತು ನನಗೆ ಇಂಥದ್ದು ಮಾಡುವಂದಿದೆ, ಮಾಡ್ತಾ ಇದ್ದೀನಿ. ಪಕ್ಷ ಬೇಡ ಅಂದರೆ ಬೇಡ, ನನಗೇನಿದ್ದಿಲ್ಲ. ಅಮಿತ್ ಶಾ ಅವರು ಕರೆದು ಮಾತನಾಡಿ ನನಗೆ ಕೆಲವು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತೀನಿ. ಪಕ್ಷ ಏನು ತೀರ್ಮಾನ ಮಾಡ್ತದೆ ಆಯ್ತದೆ. ಅದನ್ನು ಬಿಟ್ಟು 4 ವರ್ಷ 10 ತಿಂಗಳು ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ರೌಡಿ ಶೀಟ್ ಓಪನ್ ಆಗಿಲ್ಲ, ಒಂದು ಸಣ್ಣ ಕೈ ಘಟನೆ ಆಗಿಲ್ಲ. ಈ ಪೋಲಿ ಮುಂಡೆ ಮಕ್ಕಳಿದ್ದಾಗ ದಿನ 4-5 ರೌಡಿ ಶೀಟ್ಗಳಿವೆ. ಅವನ ಮೇಲೆ ಇವ್ನಿಗೆ ಹಾಕೋದು, ಇವ್ನಿಗೆ ನಮ್ಗೆ ಹಾಕೋದು, ಪೊಲೀಸ್ನವ್ರನ್ನ ಸ್ವಂತ ನೀವು ಅವ್ರು ಹೇಳೋದು ಕೇಳೋದೇ ಗೊಂಬೆಗಳು ಮಾಡ್ಕೊಂಡಿದ್ದೀವಿ. ನನಗೆ ಅದಕ್ಕೂ ಬೇಜಾರಾಗಿಲ್ಲ. BGS ಗ್ರೌಂಡು ನನಗೆ ಬಾಲಗ ಸ್ವಾಮೀಜಿ ನನಗೆ ದೇವರಿದ್ದಂಗೆ. ಆ ಗ್ರೌಂಡಲ್ಲಿ ಹೋಗಿ 100 ಜನನ ಕುಡಿಸ್ಬಿಟ್ಟು ಕರ್ಕೊಬಂದು ಆ ಗದ್ದಲ ಮಾಡಿಸ್ತಿಲ್ಲ. ಯಾವ ಸೀಮೆ ರಾಜಕಾರಣಿ ನೀನು? ಅದೆಲ್ಲ ಮಾಡಿಬಿಟ್ಟು ಅವನು ಯಾವನೋ ಒಬ್ಬ ಅದೇನಂತೀರಿ ನೀವು, ಈ ಅವ್ರು ಕರೆದು ಹೇಳ್ತಾರಂತೆ, ನೋಡ್ರಿ ಯಾರ್ಯಾರಿಗೆ ಎಷ್ಟಿಷ್ಟು ಬೇಕೋ ಕೊಡ್ರಿ, ಎಲ್ಲ ಬರಬೇಕು, ಟಿ ವಿನಲ್ಲಿ ಹಾಕಿಸಿ. ಇಂಥ ನೀಚ ಅವ್ರು ಬಂದು ನನಗೆ ಹೇಳ್ತಾರೆ, ಏನು ನೀಚ ಸರ್ ಇವರು ಇನ್ನೆಲ್ಲ ಮಾಡ್ತಾರೆ. ನೀನು ಬರೀ ಖಾಲಿ ಜಾಗ ಎಲ್ಲ ಐತೆ, ಸರ್ಕಾರದ ಗೋಮಾಳ ಎಲ್ಲ ಐತೆ, ಬಗ್ಗರು ಮೇಲೆ ಐತೆ, ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲ ಐತೆ, ಜಾಗ ಹುಡ್ಕೊಂಡು ಹೋಗೋಕೆ ನೀವು ನನ್ನ ಜನಗಳು ಸೇವೆ ಮಾಡೋ. ಅಪ್ಪ ಮಕ್ಕಳೇ ಕಾರಣ, ಇನ್ಯಾರಿಗೆ ಕಾರಣ? ದುಡ್ಡು ಅಪ್ಪ ಮಕ್ಕಳ ಕಾರಣ, ಇನ್ಯಾರ ಕಾರಣ? ಸೋಮಣ್ಣ ವಿರುದ್ಧ ಚಾಮರಾಜನಗರ ಬಿಜೆಪಿಯಲ್ಲೇ ಇದೀಗ ಅಪಸ್ವರ ಕೇಳಿ ಬರ್ತಾ ಇದೆ. ಮೈಸೂರು ವಿಭಾಗದ ಉಸ್ತುವಾರಿಯನ್ನ ಕೊಟ್ಟಿರೋದಕ್ಕೆ ಇದೀಗ ಬಿಜೆಪಿಯಲ್ಲೇ ದೊಡ್ಡ ಮಟ್ಟದಲ್ಲೇ ವಿರೋಧ ಕೇಳಿ ಬರ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಚಾಮರಾಜನಗರದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಇನ್ನು ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಸೋಮಣ್ಣ ಅವರನ್ನ ಸುಮ್ಮನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸುಮ್ಮನೆ ಅವರಿಗೆ ಜವಾಬ್ದಾರಿಯನ್ನ ಕೊಡಬೇಡಿ, ಈ ಭಾಗದಲ್ಲಿ ಚಾಮರಾಜನಗರದಿಂದ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನೇ ಕೊಡಬಾರದು ಅನ್ನೋ ಒಂದು ಒತ್ತಡ ಕೇಳಿ ಬರ್ತಾ ಇದೆ. ಜಿಲ್ಲಾ ಬಿಜೆಪಿ ವಕ್ತಾರ ಅಯ್ಯನಪುರ ಶಿವಕುಮಾರ್ ಅವರು ಆಗ್ರಹವನ್ನ ಮಾಡಿರೋದು. ಇದೀಗ ವಿಜಯೇಂದ್ರ ಅವರಿಗೆ ಮೈಸೂರು ವಿಭಾಗದ ಉಸ್ತುವಾರಿಯನ್ನ ಕೊಡಬೇಕು ಅನ್ನೋ ಒಂದು ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಚಾಮರಾಜನಗರದಿಂದ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನೋದು ಬೇರೆ ಪಕ್ಷದವ್ರು ಹೇಳ್ತಾ ಇರೋದಲ್ಲ, ಅಥವಾ ಇನ್ಯಾರೋ ಹೇಳ್ತಾ ಇರೋದಲ್ಲ, ಸ್ವತಃ ಬಿಜೆಪಿಯವರೇ ಇದೀಗ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನ, ಅಪಸ್ವರವನ್ನ ಹಾಡ್ತಿದ್ದಾರೆ. ನೋಡ್ಬೇಕು ಬಿಜೆಪಿಯ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ. ಅಷ್ಟೇ ನೀವು ಕೇಳಿದ್ರಿ, ಹೇಳಿದ್ರೆ ಅದಕ್ಕೆ ನಾವು ಕೊಡಬೇಡಿ ಅಂತ ನಾವು ಹೇಳ್ತಾ ಇದೀವಲ್ಲ. ಬಹುತೇಕ ನಾಯಕರ ಅಭಿಪ್ರಾಯ ಏನು ಅಂತ ಹೇಳಿ ದಯಮಾಡಿ ತಾವು ಮಾಡಿಲ್ಲ. ನನ್ನನ್ನು ದಯಮಾಡಿ ಆ ಪ್ರಶ್ನೆಗಳನ್ನು ದಯಮಾಡಿ ನಾನು ಯಾವ ಅಭ್ಯರ್ಥಿ ಪ್ರಮಾಣ ಇಲ್ಲ, ಯಾಕಂದ್ರೆ ನಾನು ಆ ಒಂದು ತೀರ್ಮಾನಕ್ಕೆ ನಾನು ಸರ್ ಪೂರ್ಣ ಪ್ರಮಾಣ ಹೇಳಿದ್ದೀನಿ. ಕಳೆದ ಚುನಾವಣೆ ನಮ್ಮ ಪೂರ್ವಕವಾಗಿ ನಮ್ಮ ವಾತಾವರಣ ನಮ್ಮ ಪರ ಕೆಲಸ ಮಾಡಿಲ್ಲ. ಮನೆ ಹುಡುಗರೇ ಕೊಟ್ಟಲ್ಲ ಗೆದ್ದ ತಗೋಪ್ಪ ಅಂತ ಹೇಳಿ ಯಾರು ಮನೆ ಹಾಕೊಟ್ಟಿದ್ರು. ಇನ್ನೊಂದು ಚೆನ್ನಾಗಿ ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.